ನೋಡಿ ಅಂಬಡೆ ಎಷ್ಟು ಗರ್ಗರಿಯಾಗಿದೆ. ನಿಮ್ಗೆ ತಿನ್ನಬೇಕು ಅನಿಸ್ತಿದೆಯಾ? ಹೇಗೆ ಮಾಡೋದು ನೋಡೋಣ. 1 ಕಪ್ ಕಡಲೆಬೇಳೆನ ತೊಳೆದು ಒಂದು 3-4 ಗಂಟೆ ನೆನೆಸಿಟ್ಕೊಳ್ಳಿ. ನೆಂದ ಮೇಲೆ ಈ ನೀರೆಲ್ಲ ಬಸಿದಿಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನ ಈ ಥರ ಪುಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಡಲೆಬೇಳೆನೂ ಸೇರಿಸಿ ಇದನ್ನು ಪಲ್ಸ್ ಮೋಡಲ್ಲಿ ಈ ಥರ ತರ್ತರಿಯಾಗೆ ಪುಡಿ ಮಾಡ್ಕೋಬೇಕು. ನೀರು ಸೇರ್ಸೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹೆಚ್ಚಿರೋ ಸಬ್ಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಬೈಂಡಿಂಗಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಕಾದ್ರೆ ಈರುಳ್ಳಿನೇ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಅವಶ್ಯಕತೆ ಇಲ್ಲ. ಈಗ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು, ಆವಾಗ ಹಿಟ್ಟು ರೆಡಿಯಾಗಿದೆ. ಈಗ ಸ್ವಲ್ಪ ಎಣ್ಣೆ ಕಾಯಿಗೆ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಒಂದು ಸಣ್ಣ ಉಂಡೆ ಅಂಬಡೆ ಹಿಟ್ಟು ತೊಗೊಂಡು ಈ ಥರ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ನೀವು ಈ ಥರ ಬೆಟ್ಟಿನ ಗುರ್ತು ಬರೋ ಥರ ಮಾಡಿಕೊಂಡ್ರೆ ಅಲ್ಲೆಲ್ಲ ಗರ್ಗರಿಯಾಗಿರುತ್ತೆ, ಅದಕ್ಕೆ ಈ ಥರ ಮಾಡೋದು. ಒಂದೊಂದೇ ಥರ ಹಾಕಿ ಹೊಂಬಣ್ಣ ಬರೋವರೆಗೂ 2 ಕಡೆ ಮಗ್ಚಿ ಕರಿಬೇಕು. ಇಷ್ಟು ಮಾಡಿದ್ರೆ ತುಂಬ ರುಚಿಯಾಗಿರೋ ಅಂಬಡೆ ರೆಡಿ ಆಗುತ್ತೆ.